ಶನಿವಾರ ಬಂದರೆ ಸಾಕು ಎಲ್ಲ ಹನುಮಂತನಾಗುವುದೇ. ಎಲ್ಲಿ ನೋಡಿದರೆ ಹನುಮಂತ, ಮೊಬೈಲ್ಗಳನ್ನು ಓಪನ್ ಮಾಡುವಂತಿಲ್ಲ, ಈ ಹನುಮಂತನೇ ಕಾಣುವುದು. ಯಾಕೆ ಶನಿವಾರ ಹಾಕಬೇಕೆಂದು ಗೊತ್ತಿಲ್ಲ, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಶನಿವಾರ ವಿಶೇಷವಾದ ವಾರ. ಸ್ವಾಮಿ ಗುರುದೇವರೇ, ನನ್ನ ಹೆಗಲ ಮೇಲೆ 2 ಬಂಡೆ ಕಲ್ಲುಗಳಿವೆ. ನಾನು ಕೆಲಸದಲ್ಲಿ ನಿರತನಾಗಿದ್ದೇನೆ, ಈಗ ನನ್ನಿಂದ ಅಸಾಧ್ಯ. ಇಲ್ಲಿ ನೋಡಿ, ಬರೇ ಬಂಡೆ ಕಲ್ಲುಗಳಿವೆ. ಇಲ್ಲಿ ಪೂಜಾ ಸಾಮಗ್ರಿಗಳಿಲ್ಲ, ನಿಮಗೆ ಆಸಲಿಕ್ಕೆ ಹಾಸಿಗೆ ಇಲ್ಲ, ಬೀಸಲಿಗೆ ಇಲ್ಲ. ನಾನು ಯಾವ ರೀತಿ ಪೂಜೆ ಮಾಡಲಿ? ಆ ಕಾರ್ಯದ ಹತ್ತಿರಕ್ಕೆ ಹೋಗೋಣ. ಈ ಪಾದ ಪೂಜೆ ಮಾಡುತ್ತೇನೆಂದು ಹನುಮಂತ ಹೇಳುತ್ತಾನೆ. ಶನಿ ಮಹಾರಾಜರು ಒಪ್ಪುವುದಿಲ್ಲ. ಹನುಮ, ನಾನು ಶನಿ ಮಹಾರಾಜ, ಮಾಡಿದರೆ ಗೊತ್ತಲ್ಲ, ಪಾದ ಪೂಜೆ ಮಾಡೆಂದು ಹೇಳುತ್ತಾರೆ. ಹನುಮಂತನು ಶಾಂತರಾಗಿ, ಸ್ವಾಮಿ, ತಲೆಯಲ್ಲಿ ಖಾಲಿ ಜಾಗವಿದೆ, ತಲೆಯ ಮೇಲೆ ಖಾಲಿ ಜಾಗವಿದೆ, ನೀವು ವಿಶ್ರಾಂತಿಯಿಂದ ಕುಳಿತುಕೊಳ್ಳಿ, ನಿಮ್ಮನ್ನು ಸಹ ಹೊತ್ತುಕೊಂಡು ಹೋಗಿ ನಂತರ ಪೂಜೆ ಮಾಡುತ್ತೇನೆ. ಹೀಗೆಂದು ಹೇಳಿದ ಕ್ಷಣದಲ್ಲಿ ಶನಿ ಮಹಾರಾಜರು ಆ ಕಡೆ ಈ ಕಡೆ ಯೋಚನೆ ಮಾಡುವುದಿಲ್ಲ. ಹನುಮಂತನ ತಲೆಯನ್ನೇರಿ ಕುಳಿತು ಬಹಳ ವಿಶ್ರಾಂತಿಯಿಂದ ಕುಳಿತುಕೊಂಡಿದ್ದಾರೆ, ನಗುತ್ತಿದ್ದಾರೆ. ಒಳ್ಳೆಯ ಸ್ಥಳ ಸಿಕ್ಕಿದೆ, ಹನುಮಂತನ ಕಾಣುತ್ತೇನೆ. ತಲೆ ಮೇಲೆ ಕುಳಿತುಕೊಂಡಿದ್ದಾರೆ. ಆಗಲ ವೀರ ಆಂಜನೇಯನು ಬಹಳ ಬುದ್ಧಿವಂತ ಹನುಮ. ಶನಿಯನ್ನ ಹೆಗಲ ಮೇಲೆ ಕೂರಿಸಿಕೊಂಡಿಲ್ಲ, ಶನಿ ಹೆಗಲೇರಿದರೆ ಬಿಡುವುದಿಲ್ಲ, ಇದಕ್ಕೆ ತಲೆಯ ಮೇಲೆ ಕೂರಿಸಿಕೊಂಡಿದ್ದಾರೆ. ಶನಿಯನ್ನ ತಲೆಯ ಮೇಲೆ ಕೂರಿಸಿಕೊಂಡು ಇನ್ನೊಂದು ದೊಡ್ಡದಾದ ಬಂಡೆಯನ್ನು ತೆಗೆದುಕೊಂಡು ಶನಿ ಮಹಾರಾಜರ ತಲೆಯ ಮೇಲಿಟ್ಟಿದ್ದಾರೆ. ಕೇಳುತ್ತಾನೆ, ಏ ಹನುಮಂತ, ಏನಪ್ಪ ಇದು ಬಂಡೆಕಲ್ಲು ನನ್ನ ತಲೆಯ ಮೇಲೆ ಕಪ್ಪ ಇಟ್ಟಿದ್ದೀಯ? ವಿಶ್ರಾಂತಿಯಿಂದ ಕುಳಿತುಕೊಳ್ಳಿ ಎಂದು ಹೇಳಿದ್ದೀಯ. ಇದ ವಿಶ್ರಾಂತಿ? ಇದು ದೊಡ್ಡದಾದ ಬಂಡೆಕಲ್ಲು, ತುಂಬಾ ಭಾರವಾಗುತ್ತಿದೆ, ಈಗಲೇ ಕೆಳಗಿಳಿಸಿ ಎಂದು ಹೇಳುತ್ತಾರೆ. ಆದರೆ ವೀರ ಆಂಜನೇಯನು, ಶನಿ, ನಾನು ಗುರುವಿನ ಅಪ್ಪಣೆಯಂತೆ ನನ್ನ ಕಾರ್ಯ ನಾನು ಮಾಡುತ್ತಾ ಇದ್ದೆ, ನೀವೇ ಬಂದು ತೊಂದರೆ ಕೊಟ್ಟಿದ್ದು. ತಲೆಯ ಮೇಲೆ ಕುಳಿತುಕೊಂಡಿದ್ದೀರಿ, ನಾನು 3 ಬಂಡೆಕಲ್ಲು ಹೊತ್ತುಕೊಂಡು ಹೋಗುತ್ತಿದ್ದೆ. ತಲೆಯ ಖಾಲಿ ಜಾಗದಲ್ಲಿ ನೀವು ಕುಳಿತಿದ್ದೀರಿ, ನಿಮ್ಮ ತಲೆಯ ಮೇಲೆ ಬಂಡೆಕಲ್ಲು ಇಟ್ಟಿದ್ದೇನಷ್ಟೇ ಹೇಳುತ್ತಾ ಮುಂದಕ್ಕೆ ಹೋಗುತ್ತಿದ್ದಾರೆ. ಶನಿ ಮಹಾರಾಜರು ಗೋಳಾಡುತ್ತಾರೆ. ಅಯ್ಯೋ, ಯಾಕಾದರೂ ಈ ನಾರದ ಮಹಾಮುನಿಗಳ ಮಾತುಗಳನ್ನು ಕೇಳಿ ಹನುಮಂತನ ಕಾಡಲಿಕ್ಕೆ ಬಂದರು. ನಾನು ಇವನನ್ನು ಕಾಡಲಿಕ್ಕೆ ಬಂದರೆ ಇವನೇ ನನ್ನನ್ನು ಕಾಡುತ್ತಿದ್ದಾನೆ. ತಲೆಯ ಮೇಲೆ ಬಂಡೆಕಲ್ಲಿಟ್ಟಿದ್ದಾನೆ, ಅದು ತುಂಬಾ ಭಾರವಾಗುತ್ತಿದೆ. ಗೋಳಾಡುತ್ತಿದ್ದಾರೆ ಶನಿ ಮಹಾರಾಜರು. ಆದರೆ ವೀರ ಆಂಜನೇಯನು ಸ್ಥಳ ಬರುವವರೆಗೂ, ಕಾರ್ಯದ ಹತ್ತಿರಕ್ಕೆ ಹೋಗುವವರೆಗೂ ಬಂಡೆಕಲ್ಲು ಮಾತ್ರ ಕೆಳಗಿಳಿಸುವುದಿಲ್ಲವೆಂದು ಹಾಗೆಯೇ ಮುಂದಕ್ಕೆ ಹೋಗುತ್ತಿದ್ದಾರೆ. ಕಾರ್ಯದ ಹತ್ತಿರಕ್ಕೆ ಬಂದು 2 ಭುಜದ ಮೇಲೂ ಬಂಡೆಕಲ್ಲು ಕೆಳಗಿಳಿಸಿ, ಶನಿ ಮಹಾರಾಜರ ತಲೆಯ ಮೇಲೂ ಬಂಡೆಕಲ್ಲು ಕೆಳಗಿಳಿಸಿ ಶನಿ ಮಹಾರಾಜರನ್ನು ಕೆಳಗಿಳಿಸಿದ್ದಾರೆ. ಶನಿ ಮಹಾರಾಜರು ಬಾಳಲಿ ಬೆಂಡಾಗಿದ್ದಾರೆ. ಏ ಹನುಮಂತ, ಎಂತ ಭಕ್ತಿವಂತನು ನೀನು, ಎಂತ ಶಕ್ತಿವಂತನು ನೀನು. ಕಾಡಲಿಕ್ಕೆ ಬಂದು ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಬೇಕು. ಇನ್ನು ಮುಂದೆ ನನಗೆ ಭೂಲೋಕದಲ್ಲಿ ಬರೀ ಪೂಜೆ ಆಗುವುದಿಲ್ಲ. ನನ್ನ ವಾರವಾಗಿರುವಂತಹ ಶನಿ ವಾರದ ದಿವಸ ದೇವಸ್ಥಾನಕ್ಕೆ ಯಾರು ಬರುತ್ತಾರೆ, ಎಳ್ಳಿನ ಗಂಟನ್ನು ಬೆಳಗುತ್ತಾರೆ, ತುಪ್ಪದ ದೀಪ ಹಚ್ಚುತ್ತಾರೆ, ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ. ಶನಿವಾರ ಮೊಬೈಲ್ಗಳಲ್ಲಿ ಸ್ಟೇಟಸ್ ಹಾಕುತ್ತಾರೆ. ಶನಿವಾರ ಬಂದರೆ ಸಾಕು ಎಲ್ಲ ಹನುಮಂತನಾಗುವುದೇ. ಎಲ್ಲಿ ನೋಡಿದರೆ ಹನುಮಂತ, ಮೊಬೈಲ್ಗಳನ್ನು ಓಪನ್ ಮಾಡುವಂತಿಲ್ಲ, ಈ ಹನುಮಂತನೇ ಕಾಣುವುದು. ಯಾಕೆ ಶನಿವಾರ ಹಾಕಬೇಕೆಂದು ಗೊತ್ತಿಲ್ಲ, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಶನಿವಾರ ವಿಶೇಷವಾದ ವಾರ. ಶನಿಯನ್ನೇ ಎದುರಿಸಿದಂತ ವೀರ ಹನುಮಂತ ಎಲ್ಲರನ್ನು ಕಾಡಿರುತ್ತಾನೆ. ಆದರೆ ಶನಿಯನ್ನು ಕಾಡಿದಂತ ಮಹಾನ್ ವ್ಯಕ್ತಿ ಹನುಮಂತ ಶನಿಯನ್ನೇ ಕಾಡಿದ್ದಾನೆ. ಅದಕ್ಕೆ ಶನಿವಾರ ವಿಶೇಷ ಪೂಜೆ. ಶನಿವಾರ ಹನುಮಂತನ ಗುಡಿಗೆ ಹೋಗುತ್ತೇವೆ. ಉಗ್ರ ಪೂಜೆಗೆ ಶ್ರೇಷ್ಠನಾಗಿದ್ದಾನೆ. ನವಗ್ರಹಗಳಿಗೆ ಒಡೆಯನಾಗಿ ಲೋಕದಲ್ಲಿ ಭಕ್ತರಿಗೆ ಇಷ್ಟಾರ್ಥ ವರವನ್ನು ಕೊಟ್ಟು ಮುನಿದರು ಗುರು ಕಾಯನಮ ವಚನವನ್ನ ಇದು ಭೂಲೋಕದಲ್ಲಿ ಸ್ಥಿರಪಡಿಸಿ ಪರಮೇಶ್ವರನಿಗೆ ಒಂದು ರೋಮಕ್ಕೆ ಕೋಟಿ ಲಿಂಗ ಮಾಡಿ ತೋರಿಸಿದಂತಹ ಭಕ್ತಿವಂತ ಆಂಜನೇಯ. ಹೇ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕೇ.
ಜ್ಞಾನವಾದ ವರವನ್ನು ಕೊಟ್ಟು ಹರ ಮುನಿದರು ಗುರು ಕಾಯುವರು, ಹರ ಮುನಿದರು ಗುರು ಕಾಯುವರು ಅಂತ ಗುರುಗಳು ಮುನಿದರೆ ಮತ್ತಾರು ಕಾಯುವರಿಲ್ಲ. ಗುರುವಿನ ಗುಲಾಮರಾಗಬೇಕು ನಾವು. ವಿಶ್ವಕರ್ಮ ಗುರುವಿನ ಗುಲಾಮರಾಗಬೇಕು, ಗುರುವಿನ ಗುರುದ್ರೋಹಿಗಳಾಗಬಾರದು. ಅದಕ್ಕೋಸ್ಕರವಾಗಿ ವರ್ಷಕ್ಕೊಮ್ಮೆ ಸೇವೆಗಳನ್ನು ಮಾಡುತ್ತೇವೆ. ವಿಶ್ವಕರ್ಮರ ಸೇವೆಗಳನ್ನು ಮಾಡುತ್ತಾ ಅವರ ಪೂಜೆಗಳನ್ನು ಮಾಡುತ್ತಾ ಆರಾಧ್ಯ ದೈವವಾಗಿರುವಂತಹ ವಿಶ್ವಕರ್ಮರು ಇದೇ ರಾಜಬೀದಿಗಳಲ್ಲಿ ರಾಜ ವೈಭವದಿಂದ ಕಾಲಕ್ಕೆ ತಕ್ಕಂತೆ ಹೆಜ್ಜೆಯನ್ನು ಹಾಕುತ್ತಾ